ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಶಾಲಾ ಶೈಕ್ಷಣಿಕ ಯೋಜನೆ SAP 2025 ಮತ್ತು 26 ಯಾವ ರೀತಿ ನಾವು ಭರ್ತಿಯನ್ನು ಮಾಡಬೇಕು ಮತ್ತು ಶಾಲೆಯಲ್ಲಿ ನಾವು ಯಾವ ರೀತಿ ಇದನ್ನು ಕಾಪಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಯಾರೆಲ್ಲ ಇದುವರೆಗೆ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮುಖಪುಟವನ್ನು ನೋಡ್ಬೋದು. SAP ಅಂತಕ್ಕಂಥದ್ದು ಕಾಣುತ್ತೆ ಮತ್ತು ಶಾಲೆ ಹೆಸರು, ಕ್ಲಸ್ಟರು, ತಾಲೂಕು, ಜಿಲ್ಲೆಯನ್ನು ನಮೂದು ಮಾಡ್ತಕ್ಕಂಥದ್ದು. ಸೊ ನಮೂನೆ ಒಂದು SAPಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಪ್ರತಿ ವರ್ಷ ತುಂಬಿರ್ತೀರ, ಕಳೆದ ಶೈಕ್ಷಣಿಕ ವರ್ಷದ್ದನ್ನು ನೋಡಿ ಈ ಒಂದು ಮಾಹಿತಿಯನ್ನು ಭರ್ತಿ ಮಾಡ್ಬೋದು. ಕೆಲವೊಂದನ್ನು ಮಾತ್ರ ಬದಲಾವಣೆ ಮಾಡಬೇಕಾಗುತ್ತೆ. ಶಾಲೆ ಪ್ರಾರಂಭವಾದ ವರ್ಷ, ಶಾಲಾ ಡೈ ಸಂಖ್ಯೆಯನ್ನು ನಮೂದು ಮಾಡಬೇಕು. ಜನಸಂಖ್ಯೆ, ಆ ಒಂದು ಶಾಲಾ ಒಂದು ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಎಷ್ಟಿದೆ, ಗಂಡು ಮತ್ತು ಹೆಣ್ಣು, ಕುಟುಂಬಗಳ ಸಂಖ್ಯೆ, ಶಾಲಾ ವಿಸ್ತೀರ್ಣ, ಶಾಲೆಯ ಆಸ್ತಿಯನ್ನು ನೋಡಿ ಬರೀತಕ್ಕಂಥದ್ದು, ಶಾಲಾ ಕೊಠಡಿಗಳ ವಿಸ್ತೀರ್ಣ, ಕೊಠಡಿ ಹೊರತುಪಡಿಸಿ ಉಳಿದ ಭಾಗದ ಅಳತೆ, ವಾಚನಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಒಟ್ಟು ಸಂಖ್ಯೆ, ಕೊಠಡಿಗಳ ಸಂಖ್ಯೆ. ಇನ್ನು ಕೊಠಡಿಗಳ ಮಾಹಿತಿಯನ್ನು ಭರ್ತಿಯನ್ನು ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇದ್ದರೆ ಇದೆ ಅಂತೀರಾ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಬರಿತೀರಾ ಅಂತಕ್ಕಂಥದ್ದು. ಇನ್ನು ನಮೂನೆ 2 ಶಿಕ್ಷಕರ ಮಾಹಿತಿಯಾಗಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಆ ಶಾಲೆಯಲ್ಲಿ ಯಾವ ಶಿಕ್ಷಕರು ಮುಖಪುಟದಲ್ಲೇ ನೀಡಲಾಗಿದೆ. ಮಂಜೂರಾದ ಶಿಕ್ಷಕರ ಸಂಖ್ಯೆ, ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ, ಖಾಲಿ ಹುದ್ದೆ, ನಿಯೋಜನೆ ಮೇರೆಗೆ ಶಾಲೆಯಿಂದ ಹೋಗಿರುವ ಶಿಕ್ಷಕರ ಸಂಖ್ಯೆ, ನಿಯೋಜನೆ ಮೇರೆಗೆ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ, ಕ್ರಮ ಸಂಖ್ಯೆ, ಶಿಕ್ಷಕರ ಹೆಸರು, ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ವಿದ್ಯಾರ್ಹತೆ. ಇಲ್ಲಿ ಶಿಕ್ಷಕರು ಪಡೆದ ತರಬೇತಿಗಳು, ಯಾವೆಲ್ಲ ತರಬೇತಿಯನ್ನು ಪಡೆದಿರ್ತಾರೆ ಆ ತರಬೇತಿಗೆ ರೈಟ್ ಮಾರ್ಕನ್ನು ಮಾಡಿದರೆ ಸಾಕು. ಇನ್ನು ಶಾಲಾ ಮಕ್ಕಳ ಮಾಹಿತಿ 2025-26ರಲ್ಲಿ 1ರಿಂದ ತಮ್ಮ ಶಾಲಾ ವ್ಯಾಪ್ತಿ 1ರಿಂದ 5 ಅಥವಾ 1ರಿಂದ 7 ಅಥವಾ 1ರಿಂದ 8. ಸೊ ಇಲ್ಲಿ ದಾಖಲಾತಿ, ಹಾಜರಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಇತರೆ ಮತ್ತು ಸಾಮಾನ್ಯ ವರ್ಗವನ್ನು ಕೂಡ ಇಲ್ಲಿ ಒಂದು ಕಾಲಮನ್ನು ಮಾಡ್ಕೋಬಹುದು. ನಂತರ ಭಾಳ ಮುಖ್ಯವಾಗಿ ನಮೂನೆ 4A ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಸೂಚನೆ ನೀಡಲಾಗಿದೆ. ನೈದಾನಿಕ ಮತ್ತು ಸಾಫಲ್ಯ ಪರೀಕ್ಷೆಯ ದಾಖಲೆ ಶ್ರೇಣಿಯನ್ನು ನಮೂದಿಸಿ ಅಂತಕ್ಕಂಥದ್ದು. ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದಂತೆ ಬುನಾದಿ ಸಾಮರ್ಥ್ಯ ಅಂದರೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ಬುನಾದಿ ಸಂಖ್ಯಾ ಸಾಮರ್ಥ್ಯದ ಒಂದು ಇದನ್ನು ಇಲ್ಲಿ ಭರ್ತಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಕ್ರಮ ಸಂಖ್ಯೆ ಮತ್ತು ತರಗತಿವಾರು ಪ್ರತಿ ತರಗತಿಗೆ ಇದನ್ನು 4ನೇ ತರಗತಿಗೆ ನಮೂನೆ 4A ಮತ್ತು 5ನೇ ತರಗತಿಗೆ ನಮೂನೆ 4Aಯನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತಾವು ಭರ್ತಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಬುನಾದಿ ಸಂಖ್ಯಾ ಸಾಮರ್ಥ್ಯಗಳನ್ನು ನೀಡಲಾಗಿದೆ. ಸೊ ಇದರ ಒಂದು ಪಟ್ಟಿನೂ ಕೂಡ ತಮ್ಮಲ್ಲಿ ಲಭ್ಯ ಇರುತ್ತೆ. ಆ ಪಟ್ಟಿಯನ್ನು ನೋಡಿ ಈ ಸಾಮರ್ಥ್ಯಗಳ ಸಂಖ್ಯೆಯನ್ನು ಹಾಕ್ಕೋಬೇಕಾಗುತ್ತೆ. ನೈದಾನಿಕ ಪರೀಕ್ಷೆಯ ಶ್ರೇಣಿ ಅಂದರೆ ಪೂರ್ವ ಪರೀಕ್ಷೆಯ ಶ್ರೇಣಿಯನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ, ಏನೋ ಬಿನೋ ಅಂತಕ್ಕಂಥದ್ದು. ಇನ್ನು ಸಾಫಲ್ಯ ಪರೀಕ್ಷೆಯ ಶ್ರೇಣಿಯನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ನಮೂನೆ 4A ಅಂತಕ್ಕಂಥದ್ದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿಯನ್ನು ನಾವು ನಮೂದು ಮಾಡ್ತಾ ಹೋಗ್ತೀವಿ ಆಯಾ ವಿದ್ಯಾರ್ಥಿಗಳದ್ದನ್ನು. ಸೊ ಇದು 4 ಮತ್ತು 5ನೇ ತರಗತಿಗೆ ಅಥವಾ 2ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದನ್ನು ಬಳಸ್ಕೋಬೋದು ಅಂತಕ್ಕಂಥದ್ದು ನಮೂನೆಯನ್ನು. ಇದಾದ ನಂತರ ನಾವು ನೋಡ್ಬೋದು 4B ಅಂತಕ್ಕಂಥದ್ದು. 4B ಅಂತಕ್ಕಂಥದ್ದು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು. ಅಂದರೆ 6, 7, 8 ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಬಳಸ್ಕೋಬೋದು. ಇಲ್ಲೂ ಕೂಡ ಅದೇ ರೀತಿ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ನಮ್ಮ ಉದಾಹರಣೆ 6ನೇ ತರಗತಿಯಲ್ಲಿ 10 ವಿದ್ಯಾರ್ಥಿಗಳಿದ್ದಾರೆ ಅಂದರೆ 10 ವಿದ್ಯಾರ್ಥಿಗಳಿಗೆ ಆಗುವಷ್ಟು ಈ ನಮೂನೆಗಳನ್ನು ಬಳಸ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು ನಮೂನೆಯಲ್ಲಿ 3 ವಿದ್ಯಾರ್ಥಿಗಳಿಗೆ ನಮೂದು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಲಾಗಿದೆ. ಹಾಗಾಗಿ 4 ಶೀಟ್ಸನ್ನು ಜೆರಾಕ್ಸನ್ನು ಮಾಡ್ಕೋಬೇಕಾಗುತ್ತೆ ಈ ಒಂದು ಇದಕ್ಕೆ SAPನ್ನು ನಿರ್ವಹಣೆಯನ್ನು ಮಾಡುವಾಗ. ಸೊ ಇಲ್ಲೂ ಕೂಡ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿಯನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಸಾಮರ್ಥ್ಯಗಳ ಪಟ್ಟಿ ವಾರ್ಷಿಕ ಶೈಕ್ಷಣಿಕ ಸಂಚಿಕೆಯನ್ನು ಏನು ನೀಡಲಾಗಿದೆ ಅದರಲ್ಲೂ ಕೂಡ ಇದೆ. ಮತ್ತು ಈಗಾಗಲೇ ಸಾಕಷ್ಟು PDF ರೂಪದಲ್ಲೂ ಸಿಗುತ್ತೆ ಮತ್ತು DSIT ವೆಬ್ಸೈಟಲ್ಲೂ ಕೂಡ ವಿಷಯವಾರು ಸಾಮರ್ಥ್ಯಗಳ ವಿವರವನ್ನು ತಾವು ನೋಡ್ಬೋದು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ತಾವು ಏನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಮಕ್ಕಳಿಗೆ ಮಾಡಿದಿರ ಅದರ ಒಂದು ವಿವರವನ್ನು 4A ಮತ್ತು 4Bನಲ್ಲಿ ನಾವು ತುಂಬ್ತಾ ಹೋಗ್ತೀವಿ. 4Aಯನ್ನು ಕಿರಿಯ ವಿಭಾಗಕ್ಕೆ, 4Bಯನ್ನು ಹಿರಿಯ ವಿಭಾಗಕ್ಕೆ ನಾವು ಭರ್ತಿಯನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಅರ್ಥ ಮಾಡ್ಕೋಬೋದು.
ಇನ್ನು ಮುಂದುವರೆದು ನಮೂನೆ 5A ಅಂತಕ್ಕಂಥದ್ದು. ಇಲ್ಲಿ ಪರಿಹಾರ ಬೋಧನೆಗೆ ಒಳಪಡುವ ಮಕ್ಕಳ ವಿವರ ಹಾಗೂ ಕಾರ್ಯಯೋಜನೆ, ಅಂದರೆ ನಿರಂತರ ಕಲಿಕೆಗೆ ಒಳಪಡ್ತಕ್ಕಂಥ ಮಕ್ಕಳ ವಿವರವನ್ನು ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಭರ್ತಿಯನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಇಲ್ಲಿ ಕ್ರಮ ಸಂಖ್ಯೆ ಹೆಸರನ್ನು ನೀಡಲಾಗಿದೆ. ಇಲ್ಲೂ ಕೂಡ ನಮೂನೆಯಲ್ಲಿ ಸಣ್ಣ ಬದಲಾವಣೆ ಏನಪ್ಪ ಅಂತೇಳಿದರೆ, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಭಾಷೆ ಆಗಿರ್ಬೋದು ಅಥವಾ ಕೋರ್ ವಿಷಯ ಆಗಿರ್ಬೋದು, ನಮೂನೆ 5A ಅಂತಕ್ಕಂಥದ್ದು ಕಿರಿಯ ವಿಭಾಗಕ್ಕೆ ಅಂದರೆ 4ರಿಂದ 5ನೇ ತರಗತಿ, 2ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಳಸ್ತಕ್ಕಂಥ ನಮೂನೆ ಇದಾಗಿರುತ್ತೆ ಅಂತಕ್ಕಂಥದ್ದು. ಯಾವ ಮಗು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಕಡಿಮೆ ಶ್ರೇಣಿಯನ್ನು ಹೊಂದಿರ್ತಾನೆ ಅಥವಾ ಆ ಒಂದು ಬುನಾದಿ ಸಾಮರ್ಥ್ಯ ಗಳಿಸಿರೋದಿಲ್ಲ, ಆ ಗಳಿಸದೇ ಇರತಕ್ಕಂಥ ಸಾಮರ್ಥ್ಯಕ್ಕೆ ಮಾತ್ರ ನಾವು ಇಲ್ಲಿ ಆ ಮಕ್ಕಳನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ನೋಡೋದಾದರೆ ಇಲ್ಲಿ ಬುನಾದಿ ಸಂಖ್ಯೆ ಸಾಮರ್ಥ್ಯಗಳನ್ನ ಹಾಕ್ಕೊಳ್ತೀವಿ. ಸೊ ಉದಾಹರಣೆ 1ನೇ ಸಾಮರ್ಥ್ಯ ಬಂದಿದ್ದರೆ ಅದನ್ನು ನಾವು ಹಾಕೋದಿಲ್ಲ. 2ನೇ ಸಾಮರ್ಥ್ಯ ಬಂದಿಲ್ಲ ಅಂತೇಳಿದರೆ ಇಲ್ಲಿ ವಿದ್ಯಾರ್ಥಿಯ ಮುಂದೆ 2ನೇ ಸಾಮರ್ಥ್ಯ ಅಂತ ಹಾಕ್ಕೊಂಡು ಆ ಸಾಮರ್ಥ್ಯಕ್ಕೆ ಅನುಸರಿಸಬೇಕಾದ ಚಟುವಟಿಕೆಗಳ ಸಂಖ್ಯೆ ಎಷ್ಟು ಚಟುವಟಿಕೆಗಳನ್ನ ಹಾಕ್ತೀನಿ, ಕನಿಷ್ಠ ಅಂದರೆ 2, ಗರಿಷ್ಠ ಅಂದರೆ ತಾವೆಷ್ಟಾದ್ರು ಕೂಡ ಹಾಕ್ಕೋಬೋದು. ಅದಕ್ಕೆ ನಿಗದಿಗೊಳಿಸಿರ್ತಕ್ಕಂಥ ಕಾಲಮಿತಿ, ಆ ಒಂದು ಸಾಮರ್ಥ್ಯವನ್ನು ಗಳಿಸೋದಕ್ಕೆ ಎಷ್ಟು ಕಾಲಮಿತಿಯನ್ನು ನೀಡ್ತೀರಾ ಅಂತಕ್ಕಂಥದ್ದು, ಅಂದರೆ 1 ವಾರ ಅಥವಾ 2 ವಾರ ಈ ರೀತಿ. ಮತ್ತು ಅದು ಕೂಡ ಮೊದಲನೇ ಅವಕಾಶ ಸಿಗಲಿಲ್ಲ ಅಂದರೆ ಕಾಲಮಿತಿ 2ನ್ನು ಮಗುವಿಗೆ ತಾವು ನೀಡಬೇಕಾಗುತ್ತೆ. ನಂತರ ಸಾಮರ್ಥ್ಯ ಗಳಿಸಿದ ತಿಂಗಳು, ಯಾವಾಗ ಅವನು ಸಾಮರ್ಥ್ಯವನ್ನು ಗಳಿಸ್ತಾನೆ ಆ ತಿಂಗಳನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಪರಿಹಾರ ಬೋಧನೆಗೆ ಬರ್ತಾರೆ ಅಂತಕ್ಕಂಥದ್ದನ್ನು ತಾವು ಭಾವಿಸ್ಕೋಬಾರ್ದು. ಯಾವ ಮಗು ನಿಗದಿಪಡಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ನಂತರ ಗಳಿಸಿರೋದಿಲ್ಲ, ಸೊ ಆ ಮಗುವನ್ನು ಮಾತ್ರ ತಾವು ಇಲ್ಲಿ ಆಯ್ಕೆಯನ್ನು ಮಾಡ್ಕೊತೀರ ಅಂತಕ್ಕಂಥದ್ದು. ಸೊ ತಾವು ಮೌಲ್ಯಮಾಪನವನ್ನು ಮಾಡಿದಾಗ ಇದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕು. ನಮೂನೆ 5A ಅಂತಕ್ಕಂಥದ್ದು ಇದು ಯಾವಾಗಲೂ ಕೂಡ ನಿರಂತರವಾಗಿ ಇಡೀ ಶೈಕ್ಷಣಿಕ ವರ್ಷದ ತನಕ ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಒಂದು ಮಾಹಿತಿ ತಮ್ಮ ಗಮನದಲ್ಲಿ ಇರಲಿ ಅಂತಕ್ಕಂಥದ್ದು. ಇನ್ನು ನಮೂನೆ 5B ಅಂತಕ್ಕಂಥದ್ದು ಹಿರಿಯ ವಿಭಾಗಕ್ಕೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಳಸ್ತಕ್ಕಂಥ ಪರಿಹಾರ ಬೋಧನೆ ಹಾಗೂ ನಿರಂತರ ಕಲಿಕೆಗೆ ಒಳಪಟ್ಟಂಥ ವಿದ್ಯಾರ್ಥಿಗಳ ಒಂದು ಮಾಹಿತಿಯ ನಮೂನೆ ಇದಾಗಿರುತ್ತೆ ಅಂತಕ್ಕಂಥದ್ದು. ಇಲ್ಲೂ ಕೂಡ ನಾನು ಏನು ಕಿರಿಯ ವಿಭಾಗಕ್ಕೆ ತಿಳಿಸ್ಕೊಟ್ಟೆ ಅದೇ ರೀತಿ ಇಲ್ಲೂ ಕೂಡ ಹಿರಿಯ ವಿಭಾಗಕ್ಕೆ ಯಾವ ಸಾಮರ್ಥ್ಯವನ್ನು ಗಳಿಸಿಲ್ಲ ಆ ಸಾಮರ್ಥ್ಯದ ಸಂಖ್ಯೆಯನ್ನು ಹಾಕ್ಕೊಂಡು ವಿದ್ಯಾರ್ಥಿ ಹೆಸರನ್ನು ಬರೆದು ಅದಕ್ಕೆ ಅಳವಡಿಸ್ಕೊಂಡಿರ್ತಕ್ಕಂಥ ಚಟುವಟಿಕೆಗಳ ಸಂಖ್ಯೆಯನ್ನು ಬರೆದು ಎಷ್ಟು ಕಾಲಮಿತಿಯಲ್ಲಿ ಗಳಿಸ್ತಿರೋ 3 ದಿನ ಅಥವಾ 5 ದಿನ ಅಥವಾ 1 ವಾರ ಈ ರೀತಿ ಕಾಲಮಿತಿಯನ್ನು ಹಾಕ್ಕೊಂಡು 2ನೇ ಕಾಲಮಿತಿ ಒಂದು ವೇಳೆ 10 ದಿನ ಹಾಕ್ಕೊಂಡಿರ್ತೀರ, 10 ದಿನವೂ ಕಲಿಲ್ಲ, 2ನೇ ಕಾಲಮಿತಿಯಲ್ಲಿ 15 ದಿನ ಅಥವಾ 1 ತಿಂಗಳು ಕಾಲಾವಧಿಯನ್ನು ಕೊಟ್ಟು ಯಾವ ತಿಂಗಳಲ್ಲಿ ಆ ಮಗು ಸಾಮರ್ಥ್ಯವನ್ನು ಗಳಿಸ್ತಾನೆ ಆ ಸಾಮರ್ಥ್ಯವನ್ನು ಗಳಿಸಿರ್ತಕ್ಕಂಥ ತಿಂಗಳನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಇದು ನಿರಂತರವಾಗಿ ಇಡೀ ಶೈಕ್ಷಣಿಕ ವರ್ಷ ಪೂರ್ತಿ ಈ ನಮೂನೆಯನ್ನು ಭರ್ತಿ ಮಾಡ್ತಾನೆ ಇರಬೇಕಾಗುತ್ತೆ ಅಂತಕ್ಕಂಥದ್ದು, ಕಾಲಕಾಲಕ್ಕೆ ತಕ್ಕಂತೆ ಮತ್ತು ತಮ್ಮ ಶಾಲಾ ಪರಿಸರಕ್ಕೆ ಅನ್ವಯವಾಗುವಂತೆ. ಇನ್ನು ನಮೂನೆ 6 ಸಹಪಠ್ಯ ಚಟುವಟಿಕೆಗಳ ಕ್ರಿಯಾ ಯೋಜನೆ ಅಂತಕ್ಕಂಥದ್ದಿದೆ. ಈ ಸಹಪಠ್ಯ ಚಟುವಟಿಕೆಗಳ ಕ್ರಿಯಾ ಯೋಜನೆಯನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಇವತ್ತು ಸ್ಯಾಪ್ನ ಒಂದು ನಮೂನೆ 1, ನಂತರ ನಮೂನೆ 2, ಅದಕ್ಕೆ ಸಂಬಂಧಪಟ್ಟಂಥ ನಮೂನೆ 3, 4A ಮತ್ತು 4B, 5A ಮತ್ತು 5B ಇದರ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.